ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಈಸಿಯಾಗಿ ಅಕ್ಕಿ ಚಕ್ಕಲಿಯನ್ನು ಯಾವ ರೀತಿ ಮನೆಯಲ್ಲಿ ಮಾಡ್ಬೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಹೇಳಿಕೊಡ್ತೀನಿ ಹಾಗೂ ಖಂಡಿತ ನಿಮಗೆ ಇದು ಇಷ್ಟ ಆಗುತ್ತೆ. ಖಂಡಿತ ನಿಮ್ಮದು ಫೇಲ್ ಆಗೋದಿಲ್ಲ. ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಹೇಳಿದ್ದು. ನೋಡ್ತಾ ಇದ್ದೀರಲ್ಲ, ತುಂಬ ಕ್ರಿಸ್ಪಿಯಾಗಿದೆ. ಇದೇ ರೀತಿ ನೀವು ಮಾಡಿದ ಚಕ್ಕಲಿ ಕೂಡ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ತಿಂದು ಕೂಡ ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನು ಹೇಗೆ ಮಾಡಿದ್ದೆ, ಏನು ಬೇಕಂತ ಹೇಳಿ ನಾನು ಕರೆಕ್ಟಾಗಿ ನಿಮಗೆ ಹೇಳ್ತೀನಿ. ಅದೇ ರೀತಿ ನೀವು ಮಾಡಬೇಕು. ಫಸ್ಟಿಗೆ ನಾನಿಲ್ಲಿ ಕರೆಕ್ಟಾಗಿ 2 ಕಪ್ಪಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, 2 ಕಪ್. ಆಮೇಲೆ 3/4 ಕಪ್ಪಷ್ಟು ನಾನಿಲ್ಲಿ ರವೆ, ಸಿಮೋಲಿನ ರವೆ ಹೇಳ್ತೀವಿ, ಚಿರೋಟಿ ರವೆ ಹೇಳ್ತೀವಿ, ಉಪ್ಪಿಟ್ಟೆಲ್ಲ ಮಾಡ್ತೀವಿ ನೋಡಿ, ಸಣ್ಣ ರವೆ ಅದು. ಆಮೇಲೆ 1 ಸ್ಪೂನಷ್ಟು ಇಲ್ಲಿ ನಾನು ಹುರ್ಕಡಲೆ, ಪುಟಾಣಿ ಕಡಲೆ ಅಂತ ಹೇಳ್ತೀನಿ, ಅದನ್ನು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಇಲ್ಲಿ ನಾನು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಆಮೇಲೆ ಇದರಲ್ಲಿ ಒಂದು ಸಣ್ಣ ತುಂಡು ಬಟರನ್ನು ಹಾಕ್ತೀನಿ. ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಓಮ ಅಂತ ಹೇಳ್ತೀವಿ ನೋಡಿ, ಅಜ್ವಾಯಿನ್ ಅಂತ ಹೇಳ್ತಾರೆ, ಓಮ ಅಂತ ಹೇಳ್ತೀವಿ, ಅದನ್ನು ತೊಗೊಂಡಿದ್ದೀನಿ. ಮತ್ತು ಬೇರೆ ಮಸಾಲ, ಖಾರ, ಚಿಲ್ಲಿ ಪೌಡರ್ ಎಲ್ಲ ಬೇಕಿದ್ದರೆ ನೀವು ಹಾಕ್ಬೋದು. ನಾನಿಲ್ಲಿ ಯಾವುದೇ ಎಕ್ಸ್ಟ್ರಾ ಖಾರವನ್ನು ಅಥವಾ ಮಸಾಲವನ್ನು ಹಾಕಲಿಲ್ಲ, ನೀವು ಬೇಕಿದ್ದರೆ ಹಾಕ್ಬೋದು. ಫಸ್ಟಿಗೆ ನಾನಿಲ್ಲಿ 3 ಕಪ್ಪಷ್ಟು ನೀರು ತೊಗೊಳ್ತಾ ಇದ್ದೀನಿ. ಕರೆಕ್ಟಾಗಿ ಕೇಳಿ, 3 ಕಪ್ಪಷ್ಟು ನೀರು. 2 ಕಪ್ ಇದಕ್ಕೆ 3 ಕಪ್ಪಷ್ಟು ನೀರು ಹಾಗೂ ಸ್ವಲ್ಪ ಬಟರನ್ನು ಹಾಕಿದ್ದೀನಿ. ಬಟರ್ ಜಾಸ್ತಿ ಹಾಕಿದರೆ ತುಂಬ ಕ್ರಿಸ್ಪಿ ಆಗುತ್ತೆ, ಸ್ವಲ್ಪ ಕಮ್ಮಿ ಹಾಕಿದರೆ ಚೆನ್ನಾಗಿರುತ್ತೆ. ನೋಡಿ, ಇಷ್ಟೇ ನೀವು ಹಾಕಿದರೆ ಸಾಕು. ಇದು 1 ಸ್ಪೂನಷ್ಟಿದೆ ಬಟರ್, ಅಷ್ಟೇ ಸಾಕು. ಆಮೇಲೆ ಉಳಿದದೆಲ್ಲ ಉಂಟು ನೋಡಿ, ಜೀರಿಗೆ, ಓಮ ಮತ್ತು ಬಿಳಿ ಎಳ್ಳು, ಅದನ್ನೆಲ್ಲ ಹಾಕ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಎಷ್ಟು ಬೇಕೋ ಅಷ್ಟು ಹಾಕಿ, ಸ್ವಲ್ಪ ನಿಮಗೆ ಅಂದಾಜು ಗೊತ್ತಾಗದಿದ್ದರೆ ಆಮೇಲೆ ಕಲಿಸುವಾಗ ಸ್ವಲ್ಪ ನೀವು ಬೇಕಿದ್ದರೆ ರುಚಿ ನೋಡ್ಬೋದು. ಆಮೇಲೆ ಈ ಪುಟಾಣಿ ಕಡಲೆಯನ್ನು ನಾನಿಲ್ಲಿ ಗ್ರೈಂಡ್ ಮಾಡ್ತಾಯಿದ್ದೀನಿ. ಪುಟಾಣಿ ಕಡಲೆ ಯಾಕೆ ಹಾಕೋದಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಚಕ್ಕಲಿ, ಹಾಗಾಗಿ ಪುಟಾಣಿ ಕಡಲೆ ಹಾಕ್ತಾಯಿದ್ದೀನಿ. ಬೇಡದಿದ್ದರೆ, ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು, ಹಾಕಲೇಬೇಕಂತ ಇಲ್ಲ. ಓಕೆ, ಇವಾಗ ಕುದಿ ಬರ್ತಾ ಉಂಟು. ಇವಾಗ ನಾನು ಇದಕ್ಕೆ ರವೆಯನ್ನು ಹಾಕ್ತಾಯಿದ್ದೀನಿ. ರವೆಯನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಸ್ವಲ್ಪ ನೀರು ಒಳ್ಳೆ ರೀತಿಯಲ್ಲಿ ದಪ್ಪ ಆಗುವವರೆಗೂ, ರವೆ ಇದರಲ್ಲಿ ಒಳ್ಳೆ ರೀತಿಯಲ್ಲಿ ಕುದಿಯೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಒಂದು ಕುದಿ ಬರಬೇಕು. ಇದಕ್ಕೆ ರವೆ ಒಳ್ಳೆ ರೀತಿಯಲ್ಲಿ ಬಾಯ್ಲ್ ಆಗಬೇಕು. ಇದರಲ್ಲಿ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಹೊತ್ತಲ್ಲಿ ಇದು ದಪ್ಪ ದಪ್ಪ ಆಗಿ ಬರುತ್ತೆ. ನೋಡಿ, ಈ ರೀತಿ ಕಲಿಸ್ತಾನೆ ಇರಿ. ಕರೆಕ್ಟಾಗಿ ನಾನು ತೋರಿಸ್ತೀನಿ, ಇದು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ನಿಮ್ಮ ಚಕ್ಕಲಿ ಈ ರೀತಿ ನೀವು ಮಾಡಿದರೆ. ಹಾಗಾಗಿ ಸರಿಯಾಗಿ ನೋಡಿ. ಈಗ ಕುದಿ ಬರ್ತಾ ಉಂಟು, ನೋಡಿದ್ರಲ್ಲ. ಈಗ ಗ್ಯಾಸ್ ಆಫ್ ಮಾಡಿ. ಗ್ಯಾಸ್ ಆಫ್ ಮಾಡಿ ಆದಮೇಲೆ ನಾವು ಅಕ್ಕಿ ಹಿಟ್ಟನ್ನು ಇದಕ್ಕೆ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಬೇಕು. ಗ್ಯಾಸ್ ಆನಲ್ಲಿಲ್ಲ, ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು. ಆಮೇಲೆ ಸ್ವಲ್ಪನೇ ಹಾಕಿ ನೋಡಿ, ಈ ರೀತಿ ಕಲಿಸ್ಬೇಕು ನೀವು. ನೋಡಿ, ಈ ರೀತಿ ಒಮ್ಮೆಲೆ ನೀವು ತಗೊಂಡ ಇದು ಅಕ್ಕಿ ಹಿಟ್ಟು ಸ್ವಲ್ಪ ಕಮ್ಮಿ ಆಯಿತು ಅಥವಾ ಏನಂತ ಆಯ್ತಂದರೆ ಸ್ವಲ್ಪ ಹಾಕ್ಬೋದು ನೀವು, ಪರವಾಗಿಲ್ಲ. ನೋಡಿ, ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಕಾಣ್ತಾ ಉಂಟು ನೋಡಿ, ಇದೇ ರೀತಿ ಹಾಕಬೇಕು ಹಿಟ್ಟು. ಇವಾಗ ನಾನು ಹೇಳಿದೆ ನೋಡಿ, ಪುಟಾಣಿ ಕಡಲೆ ನಾವು ಗ್ರೈಂಡ್ ಮಾಡಿದ್ವಿ ನೋಡಿ, ಅದನ್ನು ಕೂಡ ಹಾಕೋಣ ಹಾಗೂ ಮಿಕ್ಸ್ ಮಾಡೋಣ ಸರಿಯಾಗಿ. ಸ್ವಲ್ಪ ಬಿಸಿ ಇರುತ್ತೆ, ಹಾಗಾಗಿ ಚಮಚದಲ್ಲೇ ಮಿಕ್ಸ್ ಮಾಡಿ, ಕೈ ಹಾಕಬೇಡಿ. ಇವಾಗ ನೋಡಿ, ಈ ರೀತಿ ಸ್ವಲ್ಪ ಮೇಲಿಂದ ಮೇಲೆ ಮಿಕ್ಸ್ ಮಾಡಿದರೆ ಆಯಿತು. ಸರಿಯಾಗಿ ಏನು ಇದಾಗಬೇಕಂತಿಲ್ಲ. ನೋಡಿ, ಈ ರೀತಿ ಮೇಲಿಂದ ಮೇಲೆ ಈ ರೀತಿ ಮಿಕ್ಸ್ ಮಾಡಿ. ಇವಾಗ ಉಪ್ಪನ್ನೆಲ್ಲ ಸರಿಯಾಗಿ ನೋಡಿ. ಇವಾಗ ನಿಮಗೆ ಉಪ್ಪು ಕಮ್ಮಿ ಇದ್ದರೆ ಹಾಕ್ಬೋದು, ಗೊತ್ತಾಗುತ್ತೆ ನಿಮಗೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ರೀತಿ ಹಾಕಬೇಕು ಹಿಟ್ಟು ಸ್ಮೂತಾಗಿ. ಇವಾಗ ಇದನ್ನು ಮುಚ್ಚಿಡೋಣ ಸ್ವಲ್ಪ ಹೊತ್ತು. ಆಮೇಲೆ ಇದರಲ್ಲಿ ನಾನೀಗ ಎಣ್ಣೆನ ಇಟ್ಟಿದ್ದೀನಿ. ಎಣ್ಣೆ ಫುಲ್ಲು ಬೇಕಂತಿಲ್ಲ. ನೋಡಿ, ಇಷ್ಟು ಎಣ್ಣೆಯನ್ನು ಸ್ಲೋ ಗ್ಯಾಸಲ್ಲಿ ಸ್ವಲ್ಪ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಇದು ಸ್ವಲ್ಪ ತಣ್ಣಗಾಗಿದೆ. ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ಈ ರೀತಿ ಕೈ ಹಾಕಿ ನೀವು ಮಿಕ್ಸ್ ಮಾಡಿ. ಚಪಾತಿಗೆಲ್ಲ ಹಿಟ್ಟು ಯಾವ ರೀತಿ ಮಿಕ್ಸ್ ಮಾಡ್ತೀವಿ ನೋಡಿ, ಆ ರೀತಿ. ಹೀಗೆ ಮಿಕ್ಸ್ ಮಾಡುವಾಗ ಸ್ವಲ್ಪ
ಒಮ್ಮೆಲೆ ನಿಮಗೆ ತುಂಬ ರಫ್ ಇದೆ ಅಂತ ನೋಡಿ, ನಂದು ಈಗ ಸ್ಮೂತ್ ಇದೆ, ರಫ್ ಇದೆ ಅಥವಾ ಗಟ್ಟಿದೆ ಅಂತ ಎನಿಸಿದರೆ ಸ್ವಲ್ಪ ಕೈಗೆ ನೀರು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಬೋದು. ತುಂಬ ನೀರು ಮಾಡಬೇಡಿ, ಈ ರೀತಿ ಗಟ್ಟಿ ಇರಬೇಕು ಹಿಟ್ಟು ಗಟ್ಟಿ ಟೈಟ್ ಇದ್ದರೆ ಮಾತ್ರ ಚಕ್ಲಿ ಚೆನ್ನಾಗಾಗುತ್ತೆ ಹಾಗೂ ಎಣ್ಣೆ ಎಳ್ಕೊಳ್ಳಲ್ಲ. ನೋಡಿ ಈ ರೀತಿ ಮಾಡುವಾಗ ಸರಿಯಾಗಿ ಈ ರೀತಿ ಬರಬೇಕು ನಿಮಗೆ. ಒಮ್ಮೆಲೆ ಕ್ರ್ಯಾಕ್ ಬರ್ತಾ ಇದೆ ಅಂತ ಆದರೆ ಸ್ವಲ್ಪ ನೀರು ಬೇಕಂತ ಅರ್ಥ ಅಷ್ಟೇ. ಸ್ವಲ್ಪ ನೀರು ತಣ್ಣಗೆ ನೀರಿದೆ ನೋಡಿ, ಅದನ್ನು ಸ್ವಲ್ಪ ಕೈಗೆ ತಾಗಿಸಿ ಈ ರೀತಿ ನೀವು ಮಾಡಿದರೆ ಆಯಿತು. ಒಮ್ಮೆಲೆ ನಿಮಗೆ ಸರಿಯಾಗಿ ಬರೋದಿಲ್ಲದಿದ್ದರೆ. ಓಕೆ ನೋಡಿ, ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಡಬೇಕು. ಎಷ್ಟು ಬೇಕು ಅಷ್ಟೇ ತೆಗೆದು ನಾವು ಇದು ಮಾಡಿದರೆ ಆಯಿತು. ಹೀಗೆ ಓಪನ್ ಇಡಬೇಡಿ, ಗಟ್ಟಿ ಆಗುತ್ತೆ ಅದು. ಹಾಗಾಗಿ ಮುಚ್ಚಿನೇ ಇಡಿ ಇದನ್ನು. ನೋಡಿ ಈ ರೀತಿ ಬಟ್ಟೆ ಇದ್ದರೆ ಬಟ್ಟೆಯಲ್ಲಿ ಕೂಡ ಮುಚ್ಚಿಡ್ಬೋದು. ಆಮೇಲೆ ನಾನಿಲ್ಲಿ ಒಂದು ಬಟರ್ ಪೇಪರ್ ಅಂತ ಇರುತ್ತೆ ನೋಡಿ, ಅಂಥ ಪೇಪರ್ ತೊಗೊಂಡಿದ್ದೀನಿ. ಇಂಥ ಪೇಪರ್ ಇದ್ದರೆ ಈಸಿಯಲ್ಲಿ ನಿಮಗೆ ಚಕ್ಲಿಯನ್ನು ಮಾಡಿ ತೆಗೆದು ಹಾಕ್ಬೋದು. ಆಮೇಲೆ ನಂದಿದು ಚಕ್ಲಿ ಒತ್ತುವ ಮಿಷಿನ್ ನಿಮ್ಮ ಹತ್ರ ಯಾವುದು ಉಂಟು ನೋಡಿ, ಅದನ್ನು ನೀವು ಯೂಸ್ ಮಾಡ್ಬೋದು. ಆದರೆ ಇದಕ್ಕೆ ಸರಿಯಾಗಿ ಎಣ್ಣೆಯನ್ನು ಫಸ್ಟಿಗೆ ಮಾಡುವಾಗ ಎಣ್ಣೆಯನ್ನು ಹಾಕಬೇಕು ನಾವು, ಮಧ್ಯೆ ಹಾಕಲಿಕ್ಕಿಲ್ಲ. ಫಸ್ಟಿಗೆ ನಾವು ಒಮ್ಮೆ ಮಾಡುವಾಗ ನೋಡಿ ಈ ರೀತಿ ಎಣ್ಣೆಯನ್ನು ಹಾಕಬೇಕು. ನೋಡಿ ಇದು ಹೋಲ್, ನೋಡಿ ಇದು ಚಕ್ಲಿ ಮಾಡುವ ಹೋಲ್, ಇದು ಮುರುಕು ಚಕ್ಲಿ ಎಲ್ಲವನ್ನು. ಇದು ನಂದು ತುಂಬ ಓಲ್ಡ್ ಮಿಷಿನ್, ಹಾಗಾಗಿ ಅದು ಹೀಗೆ ಇದೆ, ತುಂಬ ಓಲ್ಡ್ ಇದು. ನೋಡುವಾಗ ನಿಮಗೆ ಗೊತ್ತಾಗ್ಬೋದು, ಮೊದಲಿಂದನೂ ಇದು ನನ್ನ ಹತ್ರ ಉಂಟು. ಸುಮಾರು ಸಲ ಚೇಂಜ್ ಮಾಡಬೇಕಂತ ಎನಿಸಿದೆ. ನೋಡಿ ಈ ರೀತಿ ಸ್ವಲ್ಪವನ್ನು ತಗೊಳ್ಳಿ. ಆಮೇಲೆ ಇದನ್ನು ಉಳಿದದನ್ನು ಮುಚ್ಚಿಡಿ ಹಿಟ್ಟನ್ನು, ಆಯಿತಾ. ನೋಡಿ ಈ ರೀತಿ ಸ್ವಲ್ಪ ತಗೊಂಡು ಇದರೊಳಗೆ ಈ ರೀತಿ ಹಾಕಿ, ಸ್ವಲ್ಪ ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಹಾಕಿ. ನಾನು ಹೇಳೋದಾದರೆ ಫುಲ್ಲು, ಈಗ ನಿಮಗೆ ಅಭ್ಯಾಸ ಇದ್ದರೆ ಈ ರೀತಿ ಫುಲ್ಲು ಮಾಡೋದಕ್ಕಿಂತ ಅರ್ಧನೇ ಮಾಡಿ ಒತ್ತಿ, ಆವಾಗ ನಿಮಗೆ ಈಸಿಯಾಗಿ ಬರುತ್ತೆ. ಈಗ ನಮಗೆ ಅಭ್ಯಾಸ ಇರೋದ್ರಿಂದ ನಾವು ಫುಲ್ ಹಾಕ್ತಾಯಿದ್ದೀವಿ, ಇಲ್ಲದಿದ್ದರೆ ಅರ್ಧನೇ ಹಾಕಿ ಒತ್ತಿ. ನೋಡಿ ಈ ರೀತಿ ಬಟರ್ ಪೇಪರ್ ಮೇಲೆ ನೋಡಿ ಮೆಲ್ಲನೆ ಒತ್ತುತ್ತಾನೆ ಇರಬೇಕು. ಒತ್ತುದನ್ನು ಮಾತ್ರ ನೀವು ನಿಲ್ಲಿಸಬಾರ್ದು. ನೋಡಿ ಈ ರೀತಿ ಉದ್ದನೆ ಹಾಕಿ ಹತ್ರ ತಂದರೆ ಸಾಕು. ನೋಡಿ ಈ ಉದ್ದನೆ ಮೇಲಿಂದ ಹಾಕಿ, ನೋಡಿ ದೂರ ಆದರೆ ಹೀಗೆ ಎಳ್ಕೊಂಡು ಹತ್ತಿರ ಮಾಡಿದರೆ ಆಯಿತು. ನೋಡಿ ಈ ರೀತಿ ಒತ್ತುದು ಮಾತ್ರ ನಿಲ್ಲಿಸಬಾರ್ದು. ಒತ್ತುದು ನಿಲ್ಲಿಸಿದರೆ ಕಟ್ಟಾಗುತ್ತೆ. ಒಮ್ಮೆಲೆ ಕಟ್ಟು ಆಗ್ತಾ ಉಂಟು, ಸರಿಯಾಗಿ ಬರ್ತಾ ಇಲ್ಲ ಅಂತಾದರೆ ಏನು ಟೆನ್ಷನ್ ಮಾಡಬೇಡಿ, ಸ್ವಲ್ಪ ನೀರು ಹಾಕಿ ಕಲಸಿ. ನೀರು ನಿಮ್ಮದು ಕಮ್ಮಿ ಆಗಿದೆ ಅಂತ ಅರ್ಥ. ನೋಡಿ ಈ ರೀತಿ ಕರೆಕ್ಟಾಗಿ ನೋಡಿ ಫಸ್ಟಿಗೆ ಒಂದು ರೌಂಡ್ ಸರಿಯಾಗಿ ಮಾಡಿ, ಆಮೇಲೆ ನೋಡಿ ಉದ್ದನೆ ಎಳೆದು ಈ ರೀತಿ ದೂರ ಮಾಡಿ ಹತ್ತಿರ ಮಾಡಿದರೆ ಆಯಿತು. ನೋಡಿ ಈ ರೀತಿ ಹತ್ತಿರ ಎಳೆದ್ರೆ ಆಯಿತು. ನೋಡ್ತಾ ಇದ್ರಲ್ಲ, ಈ ರೀತಿ ಹತ್ತಿರ ಮಾಡಿ. ಕಟ್ ಆಗ್ತದೆ ಅಂತಾದರೆ ಹಿಟ್ಟು ತುಂಬ ಟೈಟ್ ಆಗಿದೆ ಅಂತ ಅರ್ಥ. ಆವಾಗ ಸ್ವಲ್ಪ ನೀರು ಹಾಕಿ ಕಲಸಿ, ಕರೆಕ್ಟಾಗಿ ಬರುತ್ತೆ ಆವಾಗ. ನೋಡಿ ಈ ರೀತಿ ಸೈಡಲ್ಲಿ ಅಂಟಿಸಿ, ಈ ರೀತಿ ಇಲ್ಲದಿದ್ರೆ ಅದು ಎಣ್ಣೆಯಲ್ಲಿ ಬಿಡುವಾಗ ಇದಾಗುತ್ತೆ. ಹಾಗಾಗಿ ಕರೆಕ್ಟಾಗಿ ಸೈಡ್ ಉಂಟು ನೋಡಿ, ಅದನ್ನು ತಾಗಿಸ್ಬೇಕು ನಾವು. ನೋಡಿ ಕರೆಕ್ಟಾಗಿ ಬರುತ್ತೆ. ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಬೋದು. ಇದು ನಾನು ಸಣ್ಣ ಸೈಜ್ ತೋರಿಸ್ತಾ ಇದ್ದೀನಿ ನಿಮಗೆ, ಆವಾಗ ನಾನು ದೊಡ್ಡ ಸೈಜ್ ಹಾಕಿದ್ದೆ. ನೋಡಿ ಹಾಕುವಾಗ ಕರೆಕ್ಟಾಗಿ ಲೆಕ್ಕ ಹಾಕಿ 1 ರೌಂಡು 2 ರೌಂಡು 3 ರೌಂಡ್, ಆಗ ಒಂದೇ ಸೈಜಲ್ಲಿ ನಿಮಗೆ ಬರುತ್ತೆ. ನೋಡಿ ಈ ರೀತಿ ಸೈಡ್ ಅಂಟಿಸಬೇಕು ಇದನ್ನು. ನೋಡಿ ನೋಡಿದ್ರಲ್ಲ ಎಷ್ಟು ಈಸಿ ಆಗುತ್ತೆ ನೋಡಿ. ಎಳ್ಕೊಂಡು ಫಸ್ಟಿಗೆ 2-3 ಮಾಡುವಾಗ ಸರಿಯಾಗಿ ಆಗಲಿಕ್ಕಿಲ್ಲ ನಿಮ್ಮಿಂದ, ಆದರೆ ಮಾಡ್ತಾ ಹೋಗಿ ಕರೆಕ್ಟಾಗಿ ಬರುತ್ತೆ. ನೋಡಿ ಈ ರೀತಿ ಒಂದೇ ಸೈಜಲ್ಲಿ ಮಾಡಿದರೆ ಆಯಿತು. ನೋಡಿ ಕಟ್ ಮಾಡೋದು, ಅಂಟಿಸೋದು, ಈ ರೀತಿ ಅಷ್ಟೇ ಕೆಲಸ. ನೋಡಿದ್ರಲ್ಲ, ಇವಾಗ ಎಣ್ಣೆಲಿ ಯಾವ ರೀತಿ ನೋಡಿ ಮೆಲ್ಲ ಈ ರೀತಿ ತೆಗೀರಿ, ಒಂದು ಸ್ಪೂನಲ್ಲಿ ಈ ರೀತಿ ಇಡಿ, ಆಮೇಲೆ ಬಿಡಿ. ಈಸಿಯಲ್ಲಿ ಬರುತ್ತೆ. ಬಟರ್ ಪೇಪರಲ್ಲಿ ಇಟ್ಟರೆ ನೋಡಿ ಮೆಲ್ಲ ಮೇಲಿಂದ ಈ ರೀತಿ ಇದು ಮಾಡಿದರೆ ಆಯಿತು. ನೋಡಿದ್ರಲ್ಲ, ಇದರ ಮೇಲೆ ಇಡಿ, ಆಮೇಲೆ ಬಿಡಿ. ಎಣ್ಣೆ ತುಂಬ ಬಿಸಿ ಇರಬಾರ್ದು, ಅದು ಕೂಡ ನೆನಪಿಡಿ. ಎಣ್ಣೆ ತುಂಬ ಬಿಸಿ ಆಗಬಾರ್ದು. ಸ್ವಲ್ಪ ಹಿಟ್ಟು ಹಾಕಿದ ತಕ್ಷಣ ಸ್ವಲ್ಪ ಹೊತ್ತಲ್ಲಿ ಮೇಲೆ ಬರುತ್ತೆ ನೋಡಿ, ಆ ರೀತಿ ಬಿಸಿ ಆಗಬೇಕು ಎಣ್ಣೆ. ತುಂಬ ಬಿಸಿ ಎಣ್ಣೆಗೆ ಬಿಟ್ಟರೆ ಬೇಗನೆ ಕಲರ್ ಚೇಂಜ್ ಆಗುತ್ತೆ, ಸರಿಯಾಗಿ ಕ್ರಿಸ್ಪಿ ಆಗಲ್ಲ. ಹಾಗಾಗಿ ನಾನು ಹೇಳಿದೆ. ನೋಡಿ ನೋಡ್ತಾ ಇದ್ದೀರಲ್ಲ, ಒಂದಕ್ಕೊಂದು ಅಂಟಲ್ಲ ಇದು. ಸ್ವಲ್ಪ ಹೊತ್ತಲ್ಲಿ ಅದು ಫ್ರೈ ಆಗುವಾಗ ಬಿಟ್ಟು ಹೋಗುತ್ತೆ. ಹಾಗಾಗಿ ಒಮ್ಮೆಲೆ ಹಾಕಿದ ತಕ್ಷಣ ಸ್ಪೂನ್ ಹಾಕಲಿಕ್ಕೆ ಹೋಗ್ಬಿಡಿ. ಸ್ವಲ್ಪ ಹೊತ್ತು ತಾನಾಗಿ ಬಿಡಿ, ಅದಕ್ಕೆ ಸ್ವಲ್ಪ ಅದು ಫ್ರೈ ಆಗಲಿ, ಆಮೇಲೆ ಮೆಲ್ಲನೆ ತಿರುಗಿಸಿದರೆ ಆಯ್ತು. ಇದನ್ನು ಅವಸರ ಎಲ್ಲ ಮಾಡಲಿಕ್ಕೆಲ್ಲ ಹೋಗಬೇಡಿ. ಹಾಕಿದ ತಕ್ಷಣ ತಿರುಗಾಡಿಸ್ಬೇಡ. ನೋಡಿ ಕರೆಕ್ಟಾಗಿ ಬರುತ್ತೆ. ನೋಡಿದ್ರಲ್ಲ, ನೋಡಿ ಆಮೇಲೆ ಮೆಲ್ಲನೆ ಒಂದೊಂದಾಗಿ ಟರ್ನ್ ಮಾಡಿದರೆ ಆಯಿತು.
ಟ್ರೈ ಮಾಡಿದರೆ ಮಾತ್ರ ಎಲ್ಲನೂ ಸಾಧ್ಯ. ಹಾಗಾಗಿ ಟ್ರೈ ಮಾಡಿ. ನನಗೆ ಕೂಡ ತುಂಬ ಹೊತ್ತು ತಾಗ್ತು ಚಕ್ಲಿ ಮಾಡಲಿಕ್ಕೆ ಫಸ್ಟಿಗೆ ನಾನು ಕಲಿಯುವಾಗ. ನೋಡಿ, ಇವಾಗ ನಾನು ಎಷ್ಟು ದೊಡ್ಡ ಬೇಕಿದ್ದರೂ ಪರ್ಫೆಕ್ಟಾಗಿ ಮಾಡ್ತೀನಿ. ನೋಡಿದ್ರಲ್ಲ, ಲಾಸ್ಟಿಗೆ ನೋಡಿ ಬಿಸಿ ಆಗುವಾಗ ಎಣ್ಣೆ ನೋಡಿ ತಣ್ಣಗಾಗಿದೆ. ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ನೋಡ್ಬೋದು ನೀವು. ಆವಾಗ ತೆಗೆದ್ರೆ ಆಯ್ತು, ಇದು ಕರೆಕ್ಟಾಗಿ ಆಗಿದೆ ಅಂತ ಹೇಳಿ. ಕೆಲವರಿಗೆ ಇನ್ನೂ ಕೂಡ ಕೆಂಪು ಬೇಕಿರುತ್ತೆ, ಕ್ರಿಸ್ಪಿ ಇಷ್ಟ ಇರುತ್ತೆ, ಅವರಿಗೆ ಇನ್ನೂ ಸ್ವಲ್ಪ ಕೆಂಪು ಬೇಕಿದ್ರೆ ಮಾಡ್ಬೋದು ನೀವು. ಇಲ್ಲದ್ರೆ ಇದು ಕರೆಕ್ಟಾಗಿ ಆಗಿದೆ ನೋಡಿ. ಫ್ರೈ ಆಗಿ ಬರುವಾಗ ಎಣ್ಣೆ ಈ ರೀತಿ ಆಗುತ್ತೆ, ನೋಡ್ತಾ ಇದ್ದೀರಲ್ಲ, ಕುದಿ ಬರ್ತಾ ಇಲ್ಲ, ಎಣ್ಣೆ ತಣ್ಣಗಾದಾಗೆ ಕಾಣ್ತಾ ಉಂಟು ನಿಮಗೆ. ಅಂದರೆ ಇದು ಫ್ರೈ ಆಗಿದೆ ಇವಾಗ ಚಕ್ಲಿ. ಇವಾಗ ನಾವು ಇದನ್ನು ತೆಗೆಯೋಣ ಇದರಿಂದ. ಓಕೆ, ನೋಡಿದ್ರಲ್ಲ, ಈ ರೀತಿ ತೆಗೆದ್ರೆ ಆಯಿತು. ತೆಗೆದು ಒಂದು ಟಿಶ್ಯೂ ಪೇಪರ್ ಅಥವಾ ಯಾವುದ್ರ ಮೇಲೆ ಹಾಕಿದರೆ ಆಯಿತು. ನೀವು ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಇದು. ಇನ್ನೊಮ್ಮೆ ತೋರಿಸ್ತೀನಿ ನೋಡಿ ನಾನು ನಿಮಗೆ. ಕರೆಕ್ಟಾಗಿ ಪೇಪರ್ ಮೇಲೆ ಹಾಕಿ ನೋಡಿ, ಈ ರೀತಿ ತೆಗೆದ್ರೆ ಆಯಿತು ನೋಡಿ. ಈಸಿಯಲ್ಲಿ ಬಿಡ್ಬೋದು. ನೋಡಿದ್ರಲ್ಲ, ಈ ರೀತಿ ಈಸಿಯಲ್ಲಿ ಬಿಟ್ಟರೆ ಆಯಿತು. ಏನು ಟೆನ್ಷನ್ ಮಾಡಬೇಡಿ. ನೋಡಿ, ಇದು ಕಟ್ಟಾಯಿತು, ನೀವು ನೋಡ್ಬೋದು. ಇದು ಯಾಕೆ ಕಟ್ಟಾಯಿತು ಅಂದರೆ ನಾನು ಮಾಡಿ ಸುಮಾರು ಹೊತ್ತಾಗಿತ್ತು. ಸುಮಾರು ಹೊತ್ತು ಇಟ್ಟರೆ ಅದು ಕಟ್ಟಾಗುತ್ತೆ, ಅದು ಕೂಡ ನೆನಪಲ್ಲಿಡಿ. ಸುಮಾರು ಹೊತ್ತು ಇಡಬೇಡಿ. ಮಾಡಿದ ತಕ್ಷಣ ಸ್ವಲ್ಪ ಹೊತ್ತಲ್ಲಿ ಅದನ್ನು ಹಾಕಿಬಿಡಿ. ನಾನು ಅದು ಮಾಡಿ ಫಸ್ಟ್ ತುಂಬ ಲೇಟ್ ಆಗಿತ್ತು, ಆಮೇಲೆ ಮಾಡಿದ್ದು ಹಾಕಿದ್ದೀನಿ ನಾನು, ಹಾಗಾಗಿ ಅದು ಕಟ್ಟಾಯಿತು. ಅದು ಕೂಡ ನೆನಪಲ್ಲಿಡಿ ನೀವು. ಅದು ಕಟ್ಟಾಗಿದ್ದು ಏನಾಗೋದಿಲ್ಲ, ಇನ್ನೊಮ್ಮೆ ಮಿಷಿನಿಗೆ ಹಾಕಿ ಒತ್ತಿದ್ರೆ ಆಯಿತು. ಏನು ವೇಸ್ಟ್ ಎಲ್ಲ ಏನಾಗಲ್ಲ. ಇದೇ ರೀತಿ ಮೆಲ್ಲನೆ ಟರ್ನ್ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ತೆಗೆದ್ರೆ ಆಯಿತು. ತುಂಬ ಸಿಂಪಲ್ ಉಂಟು, ನೋಡಿದ್ರಲ್ಲ. ಓಕೆ ನೋಡಿ, ಈಗ ಕಲರ್ ಚೇಂಜ್ ಆಗಿದೆ. ಇವಾಗ ಇದನ್ನು ತೆಗೆದು ಸೈಡಲ್ಲಿ ಇಡಿ. ನೋಡಿದ್ರಲ್ಲ, ಇಷ್ಟೇ ಮಾಡಲಿಕ್ಕೆ ಇದರಲ್ಲಿ. ಇವಾಗ ನೋಡಿ, ಲಾಸ್ಟಿಗೆ ಉಳಿದದ್ದು ನಾನು ದೊಡ್ಡದಾಗಿ ಬಿಟ್ಟಿದ್ದೀನಿ ನೋಡಿ. ಈ ರೀತಿ ದೊಡ್ಡದಾಗಿ ಬೇಕಿದ್ರೂ ಮಾಡ್ಬೋದು ನಿಮಗೆ. ಓಕೆ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿರ್ಬೋದು. ತುಂಬ ಸಿಂಪಲಾಗಿ ಹೇಳಿಕೊಟ್ಟಿದ್ದೀನಿ. ಒಮ್ಮೆ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದರೆ ಮಾತ್ರ ಯಾವುದೇ ಅಡುಗೆ ಕಲೀಲಿಕ್ಕೆ ನಮ್ಮಿಂದ ಸಾಧ್ಯ. ಅಪ್ಪ ನನ್ನಿಂದ ಆಗೋದಿಲ್ಲ ಇದು ಅಂತ ಹೇಳಿ ನಾವು ಬಿಟ್ಟರೆ ಆಗೋದೇ ಇಲ್ಲ. ಹಾಗಾಗಿ ಟ್ರೈ ಮಾಡಿ, ಹಾಗೂ ಹೇಗಾಗಿತ್ತಂತ ಹೇಳಿ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಬಟರ್ ಸ್ವಲ್ಪ ಜಾಸ್ತಿ ಹಾಕಿದರೆ ತುಂಬ ಕ್ರಿಸ್ಪಿ ಆಗುತ್ತೆ. ಅಷ್ಟು ಕ್ರಿಸ್ಪಿ ಕೆಲವರಿಗೆ ಇಷ್ಟ ಇರೋದಿಲ್ಲ. ಅಕ್ಕಿ ಚಕ್ಲಿ ತಿಂದಂಗೆ ಆಗಬೇಕಂತಾದರೆ ಸ್ವಲ್ಪ ಬಟರನ್ನು ಕಮ್ಮಿ ಹಾಕಿ, ಆಗ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಓಕೆ, ಯಾರು ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡ್ತಾಯಿರಿ. ಹಾಗೂ ಬೆಲ್ ಬಟನನ್ನು ಒತ್ತೋದು ಮಾತ್ರ ಮರಿಬೇಡಿ. ಹಾಗೂ ನಿಮಗೆ ಲೈಕ್ ಆದರೆ ಪ್ಲೀಸ್ ಅಲ್ಲಿ ಲೈಕ್ ಬಟನ್ ಉಂಟು, ಆ ಲೈಕ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.